ತಮಗೆ ಸ್ಫೂರ್ತಿ ದೊರೆತದ್ದು ಸ್ವತಃ ಅವರ ತಂದೆ ತಾಯಿಯವರಿಂದಲೇ ಎಂಬುದು ವಿಶೇಷ ಸಂಗತಿ. ಪೋಷಕರಿಗೆ ಹೆಸರು ತಂದು ಕೊಡುವುದರಲ್ಲಿ ಬರೀ ಗಂಡು ಮಕ್ಕಳೇ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಹೆಸರು ತಂದುಕೊಡಬಲ್ಲರು ಎನ್ನುವುದಕ್ಕೆ ಆಶಿಕಾ ಸಾಕ್ಷಿ. ನನಗೆ ನೋಡಿರೋರೆಲ್ಲರೂ ಅಂತಾರೆ ನನ್ನ ತಂದೆಯಿಂದ ನಾನು ಡ್ರೈವಿಂಗ್ ಕಲ್ತಿದ್ದೀನಿ ಅಂತ. ಸೊ ಅವರು F1 ಬಗ್ಗೆ ತುಂಬಾ ಕ್ರೇಜ್ ಇಟ್ಕೊಂಡಿದ್ರು, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಒನ್ ಡೇ ಫೈನಲಿ ನಾನು ಡಿಸೈಡ್ ಮಾಡಿದಾಗ ಅಮ್ಮಂಗೆ ಹೋಗಿ ಹೇಳಿದೆ, ಮಮ್ಮಿ ರೇಸ್ ಇದೆ ಹೋಗ್ತಿದ್ದೀನಿ ಅಂತ. ಸೊ ಮೈ ಮಾಮ್ ಇಸ್ ಈಕ್ವಲಿ ಎಕ್ಸೈಟೆಡ್ ಫಾರ್ ದಿಸ್. ಚಿಕ್ಕವರಿರ್ಬೇಕಾದ್ರೆ ಅವರು ಸ್ಪೋರ್ಟ್ಸಲ್ಲಿದ್ದರು. ಸೊ ಅವರಿಗೆ ಅಡ್ವೆಂಚರ್ ಥ್ರಿಲ್ ಅನ್ನೋದು ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರು ಫಸ್ಟ್ ಟೈಮ್, ವೆರಿ ಅನ್ಯೂಶುವಲ್, ಲೇಡೀಸ್ಗೆ ಯೂಶ್ವಲಿ ರೇಸಿಂಗ್ ಹೋಗ್ತೀನಿ ಅಂದರೆ ತುಂಬ ಕನ್ಸರ್ನ್ಸ್ ಇರುತ್ತೆ, ಗಾಡಿನಲ್ಲಿ ಏನಾದರೂ ಏಟ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು ಅಂತ. ಬಟ್ ಮೈ ಮದರ್ ವಾಸ್ ಫುಲ್ ಸಪೋರ್ಟಿವ್. ತುಂಬ ರೇಸಸಲ್ಲಿ ನನಗೆ ಆ್ಯಕ್ಚುಲಿ ಬಂದು ಅಕಂಪನಿ ಮಾಡ್ತಾರೆ, ಚಿಯರ್ ಮಾಡ್ತಾರೆ, ಫುಲ್ ಫ್ಯಾಮಿಲಿನೇ ಜೊತೆಗಿರುತ್ತೆ. ಸೊ ದ್ಯಾಟ್ಸ್ ರಿಯಲಿ ನೈಸ್ ಫಾರ್ ಮೀ. ಮೊದಲು ನಮ್ಮ ಮನೆಯಲ್ಲಿ ಗಾಡಿ ಇತ್ತು, ನಮ್ಮ ಮನೆಯವ್ರು ಓಡಿಸ್ತಾ ಇದ್ರು. ಬಟ್ ಅವ್ರು ತೀರೋದ್ಮೇಲೆ ಸ್ವಲ್ಪ ದಿನ ಅವಳು ಭಾಳ ಚಿಕ್ಕವಳಿದ್ಲು, ಕ್ಲಾಸ್ 9 ಓದ್ತಾ ಇದ್ಲು. ಸೊ ಆವಾಗ ಗಾಡಿ ಇರಲಿಲ್ಲ. ಆಮೇಲೆ ಅವಳು 12th ಮುಗಿಸಿದ ಮೇಲೆ ನಾವು ಗಾಡಿ ತೊಗೊಂಡ್ವಿ. ಸೊ ಆವಾಗಿಂದ ಅವಳು ಓಡಿಸ್ತಾ ಇದ್ದಾಳೆ. ಬಟ್ ಒಂದಿನ ಹೀಗೆ ರೇಸ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಹೋದ್ಲು. ವಾಪಸ್ ಬಂದು ಅಲ್ಲಿ ರೇಸ್ ನೋಡ್ತಿದ್ದಂಗೆ ಅಕ್ಕಪ್ಪ ನನಗೆ ಫ್ರೆಂಡ್ಸ್ ಎಲ್ಲ ನೀನೇ ಮಾಡು ಅಂತ ಹೇಳಿದರು. ಅಲ್ಲಿ ರೇಸ್ ಮಾಡೋರೋದಕ್ಕಿಂತ ನೀನೇ ಚೆನ್ನಾಗಿ ಓಡಿಸ್ತೀಯ, ನೀನೇ ಒಂದು ಟ್ರೈ ಮಾಡಬಾರ್ದ ಅಂತ ಕೇಳಿದರು ಅಂತ ಹೇಳಿದ್ಲು. ಸರಿ ನಾನೇ ಟ್ರೈ ಮಾಡಿಕೊಂಡು ನೋಡಿದ್ರೆ ಆವಾಗಲೇ ನಾನು ಫಸ್ಟ್ ಬಂದೆ ಅಂತ ಬಂದು ಹೇಳಿದ್ಲು. ಅದ್ರ ಮೇಲೆ ಸರಿ ಪರವಾಗಿಲ್ವೇ ಫಸ್ಟ್ ಬಂದು ಎಲ್ಲ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಖುಷಿ ಆಗೋಯ್ತು. ಲೋಕಲ್ ಬೆಂಗಳೂರಲ್ಲಿ ಎಲ್ಲೆಲ್ಲ ರೇಸ್ ಆಗುತ್ತೋ ನಾನು ಜೊತೆಗೆ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಹೇಳೋದಂದರೆ ನಾನು ಚಿಕ್ಕವಳಿರುವಾಗ ನಾನು PUC ಮಾಡಿಕೊಂಡು ಆದಮೇಲೆ ನಾನು ಪೊಲೀಸಿಗೆ ಸೇರ್ತೀನಿ ಅಂತ ಹೇಳಿದ್ದೆ. ಆ ಟೈಮಲ್ಲಿ ಪೊಲೀಸ್ ಅಂದರೆ ಒಳ್ಳೆ ಇದಿರಲಿಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಅಳಕ್ಕೆ ಶುರು ಮಾಡಿದರು, ಹೋಗಿ ಹೋಗಿ ಪೊಲೀಸ್ ಆಗ್ತೀಯಾ ಬೇಡ ಅಂತ ಅಂದ್ಬಿಟ್ರು. ಸೊ ನಾನು ಸೇರೋಕ್ಕಾಗಲಿಲ್ಲ. ಆವಾಗ ಕೆಲಸಕ್ಕೆ ಹೋಗೋದೇ ಕಷ್ಟ ಇರೋದು ಹೆಣ್ಮಕ್ಳು. ಆದ್ರೂ ನಾನು ಕೆಲಸಕ್ಕೆ ಹೋಗಿದ್ದೆ, ಬಟ್ ಮದುವೆ ಆದಮೇಲೆ ಬಿಟ್ಬಿಟ್ಟೆ. ಅಂತಿದ್ರಲ್ಲಿ ಹೆಣ್ಮಕ್ಳು ಓಡಾಡಿಸೋದು ಅಂತ ಹೇಳಿದ್ರೆ ಇವಾಗ ನಮ್ಮ ಕಾಲದಲ್ಲಂತೂ ಗಾಡಿ ಓಡಾಡಿಸೋದು ಅಂದರೆ ಇರಲೇ ಇರಲಿಲ್ಲ ಬಿಡಿ ಹೆಣ್ಮಕ್ಳು. ಈಗ ಎಲ್ಲರೂ ಓಡಾಡಿಸ್ತಾರೆ. ಸೊ ನಮ್ಮ ಹುಡುಗಿ ಚೆನ್ನಾಗಿ ಓಡ್ತಾಳೆ. ಹಾಗೆ ನಾನು ಹೇಳೋದು ಅಂದರೆ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಭಾಳ ಟೈಟಾಗಿ ಮನೇಲಿ ಇಟ್ಕೊಂಡು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳೋದು ಏನೂ ಸರಿ ಇಲ್ಲ. ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಸೊ ಚೆನ್ನಾಗಿ ಅವ್ರನ್ನ ಗಂಡು ಮಕ್ಳಿಗಿನ್ನ ಹೆಣ್ಮಕ್ಳನ್ನ ಮುಂದೆ ತರಬೇಕು ಅಂತ ನಾನು ಇಷ್ಟಪಡ್ತೀನಿ. ರೋಡ್ ಡ್ರೈವಿಂಗ್, ಸ್ಟ್ರೀಟ್ ಡ್ರೈವಿಂಗ್ ಮತ್ತು ರೇಸಿಂಗಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ರೋಡ್ ಡ್ರೈವಿಂಗಲ್ಲಿ ನೀವು ಕಾರ್ ಬೆಸ್ಟ್ ಯೂಸ್ ಮಾಡೋಕ್ಕೆ ನೋಡ್ತೀರಾ ಇನ್ ಟರ್ಮ್ಸ್ ಆಫ್ ಮೈಲೇಜ್, ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಬಟ್ ರೇಸಿಂಗಲ್ಲಿ ಮೈಲೇಜ್, ಸೇಫ್ಟಿ ಇಸ್ ಸೆಕೆಂಡ್. ಯು ಆರ್ ಲುಕಿಂಗ್ ಆ್ಯಟ್ ಕಂಪೀಟಿಂಗ್ ವಿತ್ ಅದರ್ಸ್. ಸೊ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಹ್ಯಾಂಡ್ ಬ್ರೇಕ್ ಯೂಸ್ ಮಾಡೋದು ಡ್ರಿಫ್ಟ್ ಮಾಡೋಕ್ಕೋಸ್ಕರ, ಗೇರ್ ಲೆವೆಲ್ಸ್ ನಿಮ್ಮದು ಬೇರೆ ಥರ ಇರುತ್ತೆ. ಫಸ್ಟ್ ಗೇರ್ ಸೆಟಪ್ ಚೇಂಜ್ ಆಗಿರುತ್ತೆ. ಕಾರ್ನರ್ಸಲ್ಲಿ ನೀವು ಫಸ್ಟ್ ಗೇರಿಗೆ ಬರಬೇಕಾಗುತ್ತೆ. ರೋಡ್ ರೇಸಿಂಗಲ್ಲಿ ಆ ಥರ, ರೋಡ್ ಡ್ರೈವಿಂಗಲ್ಲಿ ಆ ಥರ ಇರಲ್ಲ. ಸೊ ಟೋಟಲಿ ಡಿಫ್ರೆಂಟ್ ಆಗಿದೆ. ರ್ಯಾಲಿ ಮತ್ತು ಸರ್ಕಿಟ್ ರೇಸಿಂಗಲ್ಲಿ ಐ ವುಡ್ ಸೇ ತುಂಬಾ ಸ್ಟ್ರೈನ್ ಆಗುತ್ತೆ ನಿಮ್ಮ ಬಾಡಿಗೆ ರೇಸ್ ಮಾಡೋದ್ರಲ್ಲಿ. ರೆಗ್ಯುಲರ್ ಡ್ರೈವಿಂಗಲ್ಲಿ ಅದು ಆಗಲ್ಲ. ಸ್ಟ್ರಿಕ್ಟ್ಲಿ ನಾನು ಎಲ್ಲರೂ ರೋಡಲ್ಲಿ ರೇಸ್ ಮಾಡೋರನ್ನ ಟೋಟಲಿ ಡಿಸ್ಕರೇಜ್ ಮಾಡ್ತೀನಿ. ಇದು ನೀವು ನಿಮ್ಮ ಲೈಫೇ ಅಲ್ಲ, ಅಕ್ಕಪಕ್ಕ ಇರೋರ ಲೈಫ್ಗೂ ಡೇಂಜರಲ್ಲಿ ಹಾಕ್ತೀರಾ. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ರೆಕಮೆಂಡೆಡ್. ನಾವು ಮಾಡೋ ಎಲ್ಲ ರೇಸಸ್ಸು ಫೆಡರೇಷನ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ಬಿಂದ ರೆಕಗ್ನೈಸ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡಿರ್ತಾರೆ. ನೀವು ಕಾರ್ ನೋಡಿ, ಇಲ್ಲಾಂದರೆ ಇವೆಂಟಲ್ಲಿ ನೋಡಿ, ಆ್ಯಂಬುಲೆನ್ಸ್ ಇರುತ್ತೆ, ಡಾಕ್ಟರ್ಸ್ ಇರ್ತಾರೆ ಇಮಿಡಿಯೇಟ್ ಸಪೋರ್ಟ್ಗೆ. ನಿಮ್ಮ ಕಾರ್ ಸೆಟಪೇ ಬೇರೆ ಥರ ಇರುತ್ತೆ, ವೆರನ್ ನೀವು ಸೀಟ್ ಬೆಲ್ಟ್ಸ್ ಹಾಕ್ಕೊಂಡಿರೋದು ಈವನ್ ಆಕ್ಸಿಡೆಂಟ್ ಆದರೂ ಅದು ಬಿಚ್ಕೊಳಲ್ಲ. ಶುರುನಲ್ಲಿ ಡ್ರೈವ್ ಮಾಡಬೇಕಾದ್ರೆ ತುಂಬಾ ಭಯ ಇರುತ್ತೆ. ಬಿಕಾಸ್ ನಿಮಗೆ ಕಾರ್ ಹ್ಯಾಂಡಲ್ ಮಾಡೋದು ರ್ಯಾಲಿ ಟ್ರ್ಯಾಕಲ್ಲಿ ಹೇಗೆ ಅಂತ ಗೊತ್ತಿರಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬೇರೆ ಬೇರೆ ಇವೆಂಟ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ, ಕಾಫಿ ಡೇ ರ್ಯಾಲಿ ಮೆನ್ಷನ್ ಮಾಡಿದಾಗ ನಾನು ಅದರಲ್ಲಿ ಥರ್ಡ್ ಬಂದೆ ಜೆಂಟ್ಸ್ ಜೊತೆ. ಅದರಲ್ಲಿ ಐ ಥಿಂಕ್ ನಾನು ವಿನ್ ಆಗಿದ ತಕ್ಷಣವೇ ಆ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಬಟ್ ಐ ಥಿಂಕ್ ನನ್ನ ಫ್ರೆಂಡ್ಸ್ ತುಂಬಾ ಪುಷ್ ಮಾಡಿ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಒಂದು ತುಂಬ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ದಿಸ್ ಇಸ್ ವೇರ್ ಐ ಆಮ್ ಟುಡೇ.
ಅವಳಿಗೆ ನೀನು ಓಡಿಸು ಅಂತ ಹೇಳಿದ್ರೆ ಭಯ ಬೀಳ್ತಿದ್ಲು ಫಸ್ಟು, ಮತ್ತು ಇಲ್ಲ ಓಡಿಸು ಅಂತ ಹೇಳಿದ್ಮೇಲೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅವಳು ರೇಸ್ ಕೆರಿಯರು. ಇಲ್ಲೇ ನೆಲಮಂಗಲ ಹತ್ರನೇ ಒಂದು ರೇಸ್ನ ಆರ್ಗನೈಸ್ ಮಾಡಿದರು ಒಂದು 3 years ಬ್ಯಾಕು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮತ್ತು ಅದು ಇವಾಗವರೆಗೂ ಹೋಗ್ತಾನೇ ಇದೆ. ಟಚ್ವುಡ್ ಆಲ್ಮೋಸ್ಟ್ ಒಂದು 40 ರೇಸ್ ಓಡಿಸಿರ್ಬೋದು. 40 ರೇಸಲ್ಲಿ ಒಂದು 30-32 ಫಸ್ಟ್ ಮಾಡಿದ್ದಾಳೆ. ಕಲಿತಿರ್ತಾಳೆ, ಹೇಳೋದನ್ನು ಬೇಗ ಕಲಿತಾಳೆ. ಆ ಸಾಲದಕ್ಕೆ ಜೊತೆಲಿರೋ ಫ್ರೆಂಡ್ಸ್, ನನ್ನ ಟೀಮಲ್ಲಿರೋ ಎಲ್ಲ ಫ್ರೆಂಡ್ಸು ಎಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ. ಈಗ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು 4-5 ಜನ ಲೇಡಿ ಡ್ರೈವರ್ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಬರಬೇಕು ಅಂತ ಅನಿಸುತ್ತೆ ನಮಗೆ.